ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ನಿಸ್ಟ್. ಇವತ್ತು ನಾವೊಂದು ಹೊಸ ಟಾಪಿಕ್ ಜೊತೆಲಿ ಬಂದಿದ್ದೀನಿ. ಐ ಥಿಂಕ್ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಿ ಅಂತಂದರೆ ನೀವು ಮೇ ಬಿ ಪ್ರೆಗ್ನೆಂಟ್ ಇರ್ಬೋದು ಅಥವಾ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಐ ಹೋಪ್ ನೀವು ಎರಡರಲ್ಲಿ ಒಂದಿರ್ತೀರಾ, ಇಲ್ಲಾಂದರೆ ಜಸ್ಟ್ ಫಾರ್ ಇಂಟ್ರೆಸ್ಟ್ ನೋಡ್ತಾ ಇದ್ದೀರಿ. ಇಫ್ ಯು ಆರ್ ಟ್ರೈಯಿಂಗ್ ಫಾರ್ ಪ್ರೆಗ್ನೆನ್ಸಿ, ನನ್ನ ಗುಡ್ ವಿಶಸ್ ನಿಮ್ಮ ಜೊತೆಲಿರುತ್ತೆ. ಇವತ್ತು ಏನಂದರೆ ಔಟ್ ಆಫ್ ನಾನು ಸೀರೀಸ್ ಮಾಡ್ತಾ ಇದ್ದೆ, ಬಟ್ ಅಂದರೆ ಅದ್ರ ಡಿಸ್ಕಂಟಿನ್ಯೂ ಮಾಡಿ ಸ್ಟಾರ್ಟಿಂಗ್ ನನಗನ್ನಿಸುತ್ತೆ ಬೆಟ್ರ್ ಐ ಹ್ಯಾವ್ ಟು ಶೇರ್ ಮೈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್. ಅಂದರೆ ಬಿಫೋರ್ ಪೀರಿಯಡ್ ಮಿಸ್ ಆಗೋದಕ್ಕಿಂತ ಮುಂಚೆ ನನಗೆ ಯಾವ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇತ್ತು, ಯಾವ ರೀತಿ ನಾನೇ ಅಂದ್ಕೊಂಡಿದ್ದು ಅಂದರೆ ಪ್ರೆಗ್ನೆಂಟ್ ಇರ್ಬೋದು ಅಂತ ಕೆಲವೊಂದು ಸಿಂಪ್ಟಮ್ಸ್ ನಾನು ಅಬ್ಸರ್ವ್ ಮಾಡಿದ್ದೆ. ಅದನ್ನು ನಾನು ನೋಟ್ ಡೌನ್ ಕೂಡ ಮಾಡಿದ್ದೆ. ಬಿಕಾಸ್ ನಾನೇನಂದರೆ ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ತಾ ಇದ್ದೆ. ನಾನು ಪ್ರೆಗ್ನೆನ್ಸಿ ಬಿಫೋರ್ ಅಂದರೆ 2-3 ಮಂತ್ಸ್ ನಾನು ನೋಡ್ತಾ ಇದ್ದೆ. ಅಂದರೆ ಯಾವ ಡೇಟಿಂದ ಅಂದರೆ ಆಫ್ಟರ್ ಪೀರಿಯಡ್ 14 ಡೇಸ್ ಆದಮೇಲೆ ನಾನು ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ತಾ ಇದ್ದೆ. ಅಂದರೆ ಏನೇನು ಸಿಂಪ್ಟಮ್ಸ್ ಬರುತ್ತೆ ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೆ. ಆವಾಗ ನನಗೆ ಲಾಸ್ಟ್ ನಾನು ಪ್ರೆಗ್ನೆಂಟ್ ಆಗಿರೋ ಮಂತಲ್ಲಿ ನಾನು ಕೆಲವೊಂದು ಸಿಂಪ್ಟಮ್ಸ್ನ ನಾನು ನೋಟ್ ಡೌನ್ ಮಾಡಿದ್ದೆ. ಬಿಕಾಸ್ ಅದ್ರ ಬಗ್ಗೆ ನನ್ನ ಟ್ರ್ಯಾಕಿಂಗ್ ಇತ್ತಲ್ವ, ಓವ್ಯುಲೇಷನ್ ಟ್ರ್ಯಾಕಿಂಗ್, ಅದಕ್ಕೋಸ್ಕರ ನನಗೆ ಗೊತ್ತಿತ್ತು. ಅದು ಯಾವ್ಯಾವ ಸಿಂಪ್ಟಮ್ಸ್ ಅಂತ ನಾನು ಹೇಳ್ತೀನಿ. ಏನಂದರೆ ನನಗೆ ಯೂಶ್ವಲಿ ಏನು ಗೊತ್ತಾ, ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಆ್ಯಂಡ್ ಪೀರಿಯಡ್ ಸಿಂಪ್ಟಮ್ಸ್ ಏನಿರುತ್ತಲ್ಲ, PMS ಸಿಂಪ್ಟಮ್ಸ್ ಆ್ಯಂಡ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಏನಂದರೆ ನಿಮಗೆ ಅದ್ರ ಡಿಫ್ರೆನ್ಷಿಯೇಟ್ ಮಾಡೋದೇ ಗೊತ್ತಾಗೋದಿಲ್ಲ. ಅಂದರೆ ಕೆಲವೊಂದು ಟೈಮ್ ನನಗೇನು ಅನಿಸುತ್ತೆ ಅಂದರೆ ಇದೆಲ್ಲ PMS ಸಿಂಪ್ಟಮ್ಸೇ ಇರ್ಬೋದು, ನನಗೆ ಈ ಸರಿ ಡೇಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆದರೆ ಫಾರ್ಚುನೇಟ್ಲಿ ಇದು ಪ್ರೆಗ್ನೆನ್ಸಿಯಾಗಿ ಟರ್ನ್ ಔಟ್ ಆಯಿತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಮತ್ತು ಈ ಸಿಂಪ್ಟಮ್ಸ್ ಇದೆ ಅಂತ ನೀವು ಮನಸ್ಸಲ್ಲೇ ಅಂದ್ಕೊಬೇಡಿ ನಾನು ಪ್ರೆಗ್ನೆಂಟೇ ಇರ್ಬೋದು ಅಂತ. ಆಮೇಲೆ ಡಿಸಪಾಯಿಂಟ್ ಆಗಬೇಡಿ. ಜಸ್ಟ್ ಫಾರ್ ಎ ಫನ್ ಈ ವಿಡಿಯೋ ನೋಡಿ. ಬಿಕಾಸ್ ನನಗೆ ಗೊತ್ತು ಅದು ಯಾವ ಥರ ಫೀಲ್ ಇರುತ್ತೆ. ನಾವು ಅಂದ್ಕೊಂಡಿರ್ತೀವಿ ಪ್ರೆಗ್ನೆಂಟ್ ಇದ್ದೀವಿ ಅಂತ, ಸಡನ್ನಾಗಿ ಅದು ಇಟ್ ಟರ್ನ್ಡ್ ಔಟ್ ಟು ಬಿ ಪೀರಿಯಡ್ ಅಂದಾಗ ನಮಗೊಂಥರ ಅದು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರನೇ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಏನು ಗೊತ್ತಾ, ನನಗೆ ಪ್ರೆಗ್ನೆನ್ಸಿ ನಾನು ಓವ್ಯುಲೇಷನ್ ಟ್ರ್ಯಾಕಿಂಗ್ ಮಾಡಿದ್ನಲ್ವ, ಸೊ ನನಗೆ ಗೊತ್ತಿತ್ತು ಈ ಡೇಟಲ್ಲಿ ನನಗೆ ಓವ್ಯುಲೇಷನ್ ಆಗ್ಬೋದು ಅಂತ. ಬಿಕಾಸ್ ನಾನು ಆಲ್ಮೋಸ್ಟ್ ಏನಂತಾರೆ 2-3 ಮಂತ್ಸಿಂದ ನೋಡ್ತಾ ಇದ್ದೆ ನಾನು. ಅದಕ್ಕೋಸ್ಕರ ನನಗೇನಂದರೆ ಮಿಡ್ ಆಫ್ ದಿ ಸೈಕಲ್, ಅಂದರೆ ಒಂದು ಸೈಕಲ್ ಮುಗಿಸಿ 1 ವೀಕ್ 2 ವೀಕ್ಸ್ ಆದಮೇಲೆ ಶಾರ್ಪ್ ಆ್ಯಂಡ್ ಶೂಟಿಂಗ್ ಪೇನ್ ಇತ್ತು ನಂಗೆ ರೈಟ್ ಸೈಡ್ ಲೋವರ್ ಅಬ್ಡಾಮನಲ್ಲಿ. ಲೈಕ್ ಅದು ಒಂದು 2-3 ಮಿನಿಟ್ಸ್ವರೆಗೂ, ಅಂದರೆ 2 ಡೇಸ್ಗೆ ಹಂಗಾಗಿದ್ದು ನನಗೆ. ಅದಾದಮೇಲೆ ಏನಾಯಿತು ಅಂದರೆ ನೆಕ್ಸ್ಟು ಸ್ವಲ್ಪ ಲೇಸಿನೆಸ್ ಇತ್ತು, ಸ್ವಲ್ಪ ಸುಸ್ತಾಗ್ತಾಯಿತ್ತು. ಏನು ನನಗೆ ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಇರ್ತಿರಲಿಲ್ಲ. ಸುಮ್ಮನೆ ಯಾವಾಗಲೂ ಮಲಗಬೇಕು ಅನಿಸ್ತಾ ಇತ್ತು. ಯಾವುದೇ ಕೆಲಸದಲ್ಲೂ ಒಂಥರ ಲೇಸಿನೆಸ್ ಟೈಪ್ ಇತ್ತು. ನೆಕ್ಸ್ಟ್ ಸಿಂಪ್ಟಮ್ ಬಂದುಬಿಟ್ಟು ಮತ್ತೇನೆಂದರೆ ನನಗೇನು ವಾಮಿಟಿಂಗ್ ಆ ಥರ ಯಾವುದೇ ಸಿಂಪ್ಟಮ್ಸ್ಗಳು ಆಗಿರಲಿಲ್ಲ. ವಾಮಿಟಿಂಗ್ ಯಾವುದೇ ರೀತಿ ಸಿಂಪ್ಟಮ್ಸ್ ನನಗಿರಲಿಲ್ಲ, ನಾರ್ಮಲ್ ಇತ್ತು. ನನಗೆ ಥ್ರೂಔಟ್ ಪ್ರೆಗ್ನೆನ್ಸಿ ಕೂಡ ನಾನು ಜಾಸ್ತಿ ಆ ಥರ ವಾಮಿಟಿಂಗ್, ಅಂದರೆ ಯಾವುದೇ ಸ್ಮೆಲ್ ಬಂದ ಕೂಡಲೇ ವಾಮಿಟ್ ಆಗೋದು ಆ ಥರದ್ದು ಯಾವುದೇ ನನಗೆ ಆಗಿರಲಿಲ್ಲ. ನನಗೆ ಓನ್ಲಿ ಅಂದರೆ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಆ್ಯಸಿಡ್ ರಿಫ್ಲೆಕ್ಸ್ ಟೈಪ್ ಆಗಿ ನನಗೆ ವಾಮಿಟಿಂಗ್ ಫೀಲ್ ಆಗ್ತಿತ್ತು. ಅದು ಬಿಟ್ಟರೆ ಹೀಗೆ ಕೆಲವೊಬ್ರಿಗೆ ಆಗುತ್ತಲ್ಲ, ಈ ಪರ್ಟಿಕ್ಯುಲರ್ ಸ್ಮೆಲ್ ನೋಡಿದರೆ ನನಗೆ ವಾಮಿಟ್ ಆಗುತ್ತೆ, ಆ ಥರ ನನಗಾಗಿಲ್ಲ. ಅದೊಂದನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊ ಇದೇನು ಅನಿಸುತ್ತೆ, ಇದು ಹಾಗಿದ್ರೆ ನಾವು ಯೂಶ್ವಲಿ ಕೇಳ್ಕೊಂಡು ಬಂದಿರೋದು ಏನಿರುತ್ತೆ, ವಾಮಿಟಿಂಗ್ ಆಗುತ್ತೆ ಪ್ರೆಗ್ನೆಂಟ್ ಆದರೆ, ಯಾವುದೇ ಸ್ಮೆಲ್ಲಿಂದ ಅವರ್ಷನ್ ಫೀಲ್ ಆಗುತ್ತೆ ಅಂತ ನಮ್ಗೆ ಅನಿಸುತ್ತಲ್ವಾ. ನನಗೆ ಆ ಥರ ಇರಲಿಲ್ಲ. ಅದೊಂದು ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಅಂದರೆ ಎಲ್ಲರೂ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ಸಿಮಿಲರ್ ಇರೋದಿಲ್ಲ. ಕೆಲವೊಬ್ಬರಿಗೆ ಈ ಥರ ಇರುತ್ತೆ, ಕೆಲವೊಬ್ಬರಿಗೆ ಏನೂ ಆಗೋದಿಲ್ಲ. ನನ್ನ ಕೇಸಲ್ಲಿ ವಾಮಿಟಿಂಗ್ ಇರಲಿಲ್ಲ. ನೆಕ್ಸ್ಟ್ ಸಿಂಪ್ಟಮ್ ಬಂದುಬಿಟ್ಟು ನನಗೆ ಬ್ರೆಸ್ಟ್ ಟೆಂಡರ್ನೆಸ್ ಇತ್ತು. ಅಂದರೆ ಯೂಶ್ವಲಿ PMS ಇದ್ದಾಗ ಕೂಡ ಆ ಥರ ಆಗ್ತಾಯಿತ್ತು ನನಗೆ. ಸೊ ಇದು ಕೂಡ ಸಿಮಿಲರ್ ಟು PMSಸೇ ಇತ್ತು. ಆಮೇಲೆ ಲಾಸ್ಟಲ್ಲಿ ಬರ್ತಾ ಏನಾಯಿತು ಅಂದರೆ ಕ್ರ್ಯಾಂಪ್ಸ್, ಲೋವರ್ ಅಬ್ಡಾಮನಲ್ಲಿ ತುಂಬ ಕ್ರ್ಯಾಂಪ್ಸ್ ಇರ್ತಿತ್ತು. ಕ್ರ್ಯಾಂಪ್ಸ್ ಯಾವ ಥರ ಅಂದರೆ ನನಗೇನು ಅನಿಸ್ಬಿಡೋದು, ಇನ್ನೇನು ಡೇಟ್ ಬಂದೇ ಬಿಡುತ್ತೆ ಅಂತ ನನಗೆ ಅನಿಸ್ತಾ ಇತ್ತು. ಸೊ ಅಷ್ಟೊಂದು ಕ್ರ್ಯಾಂಪ್ಸ್ ಕೂಡ ಆಗ್ತಿತ್ತು. ಮತ್ತು ನನ್ನ ಮೂಡ್ ಸ್ವಿಂಗ್ಸ್ ಆಗ್ತಾಯಿತ್ತು. ಸೊ ಯಾವಾಗಲೂ ಇರಿಟೇಟೆಡು, ಯಾವುದೇ ಸಣ್ಣ ಮ್ಯಾಟ್ರಿಗೂ ನನಗೆ ಇಷ್ಟ ಆಗ್ತಿದ್ದಿಲ್ಲ. ಅಂದರೆ ಯೂಶ್ವಲಿ PMSಲ್ಲೂ ನನಗೆ ಆಗುತ್ತೆ. ನನ್ನ ಪೀರಿಯಡ್ಸ್ ಹತ್ತಿರ ಬರುತ್ತಲ್ಲ, ಆ ಟೈಮಲ್ಲಿ ನಾನು ಸ್ವಲ್ಪ ಇರಿಟೇಟೆಡ್ ಇದ್ದೇ ಇರ್ತೀನಿ. ಅದಕ್ಕೋಸ್ಕರ ನನಗೆ ಅದೂ PMS ಸಿಂಪ್ಟಮ್ ಅಂತಲೇ ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಏನಂತಂದರೆ ಇರಿಟೇಟೆಡ್ ಆಗ್ತಾ ಇದ್ದೆ. ಅದಾದಮೇಲೆ
ಒಂದು ನಿಮಿಷ, ತುಂಬ ದಿನ ಆಯ್ತಲ್ವ, ಎಲ್ಲ ರೀಕಾಲ್ ಮಾಡ್ಕೊಂಡು ಹೇಳಬೇಕು ಅಂದರೆ ಒಂಚೂರು ಟೈಮ್ ಹಿಡಿಯುತ್ತೆ. ಬಟ್ ಇದು ಮೇನ್ ಆಗಿರೋ ಸಿಂಟಮ್ಸ್ಗಳು ನಂದು. ಬ್ರೆಸ್ಟ್ ಟೆಂಡರ್ನೆಸ್ ಆಗಲಿ, ಒಂಥರ ಆ್ಯಸಿಡ್ ರಿಫ್ಲೆಕ್ಸ್ ಕೂಡ ಆಗ್ತಿತ್ತು, ತುಂಬ ಆ್ಯಸಿಡಿಟಿ ಕೂಡ ಆಗಿತ್ತು ನನಗೆ ಆ ಟೈಮಲ್ಲಿ. ಅದು ಆ್ಯಸಿಡಿಟಿ ಮತ್ತು ಮೂಡ್ ಸ್ವಿಂಗ್ಸ್ ಆಗೋದು, ಮತ್ತು ಕ್ರ್ಯಾಂಪ್ಸ್ ಬರೋದು, ಲೋವರ್ ಪಿಂಚಿಂಗ್ ಪೇಯ್ನ್ ಅನ್ನೋದು ಅದೊಂಥರ ಡಿಫ್ರೆಂಟ್ ಇತ್ತು. ಅಂದರೆ ಆಲ್ಮೋಸ್ಟ್ ಆ ಥರ ಪೇಯ್ನ್ ನನಗೆ ಆಗ್ತಾ ಇರಲಿಲ್ಲ. ಅದು ಒಂದು ಸಿಂಟಮ್ ಡಿಫ್ರೆಂಟ್ ಇತ್ತು. ಇವೆಲ್ಲ ಆಲ್ಮೋಸ್ಟ್ ಸೇಮ್ ಆ್ಯಸ್ PMS ಇತ್ತು ನನ್ನ ಸಿಂಟಮ್ಸು. ಇದೇ ಸಿಂಟಮ್ಸೇ ಇದಾದಮೇಲೆ ನಾನು ಏನಂತಾರೆ ಆ ಡೇಟ್ 14th, ನಂದು ಡೇಟ್ 14th ಇತ್ತಲ್ವ, 14th ಚೆಕ್ ಮಾಡಿದಾಗ ಏನಾಯಿತು, ನನಗೆ ಪಿಂಕ್ ಲೈನ್ಸ್ ಬಂದುಬಿಡ್ತು. ಸೊ ಇದೆಲ್ಲ ನನ್ನ ಪ್ರೆಗ್ನೆನ್ಸಿ ಸಿಂಟಮ್ಸ್ ಆಗಿತ್ತು. ಐ ಹೋಪ್ ನಿಮಗೂ ಇದರಿಂದ ಏನಾದರೂ ಸ್ವಲ್ಪ ಆದರೂ ಐಡಿಯಾ ಬಂದಿರ್ಬೋದು. ಬಿಕಾಸ್ ಕೆಲವೊಬ್ರಿಗೆ ಅನಿಸುತ್ತೆ PMS ಆ್ಯಂಡ್ ಪ್ರೆಗ್ನೆನ್ಸಿ ಸಿಂಟಮ್ಸ್ ಡಿಫ್ರೆಂಟ್ ಇರುತ್ತೆ ಅಂತ. ಡಿಫ್ರೆಂಟ್ ಇರೋಲ್ಲ, ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಬಿಕಾಸ್ ಎಕ್ಸಾಂಪಲ್ ನನಗಂತೂ ಫುಲ್ ಟು ಫುಲ್ ಸೇಮೇ ಇತ್ತು. ಏನೇ ಡಿಫ್ರೆಂಟಾಗಿ ಪ್ರೆಗ್ನೆನ್ಸಿಯಿಂದ ತಲೆ ಸುತ್ತೋದಾಗಲಿ, ವಾಮಿಟಿಂಗ್ ಆಗೋದಾಗಲಿ, ಸ್ಮೆಲ್ ಅವರ್ಷನ್, ಫುಡ್ ಅವರ್ಷನ್ ಆ ಥರ ಏನೂ ಆಗಿಲ್ಲ. ನಾನು ಥ್ರೂ ಔಟ್ ಪ್ರೆಗ್ನೆನ್ಸಿ ಕೂಡ ನಾನು ಅಷ್ಟೊಂದು ಈ ಥರ ಫುಡ್ಸ್ ಯಾವುದಾದ್ರೂ ನೋಡಿಬಿಟ್ಟು ವಾಮಿಟ್ ಮಾಡ್ಕೊಳ್ಳೋದಾಗಲಿ ಆ ಥರ ನಾನು ಮಾಡೇ ಇಲ್ಲ. ಬಿಕಾಸ್ ನಾನು ಟ್ವಿನ್ ಕ್ಯಾರಿ ಮಾಡ್ತಾ ಇದ್ದರೂ ಕೂಡ ನಾನು ಎಲ್ಲ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದೆ, ತಿಂತಾ ಇದ್ದೆ ನಾನು. ಬಿಕಾಸ್ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಬೆಂಗಳೂರಲ್ಲಿ ಇರ್ತಿದ್ದಲ್ವ, ಹಾಗಾಗಿ ನಮಗೆ ನಾನೇ ಅಡುಗೆ ಮಾಡಬೇಕಾಗಿತ್ತು. ಸೊ ನನಗೆ ಯಾವುದೇ ರೀತಿಯಿಂದನೂ ನನಗೆ ಆ ಥರ ಆಗಿಲ್ಲ. ನನಗೆ ಸುಸ್ತು ಒಂಚೂರು ಆಗ್ತಾಯಿತ್ತು, ಅದು ಲಾಸ್ಟಲ್ಲಿ ಆಗ್ತಾಯಿತ್ತು. ಅದು ಬಿಟ್ಟರೆ ನಾನು ಆಲ್ಮೋಸ್ಟ್ ಎವ್ರಿ ಮಂತ್ ನಾನು ಯಾವ ಥರ ಇರ್ತಿದ್ನಲ್ವ ಅದೇ ಥರ, ಅಷ್ಟೇ ಹೊಟ್ಟೆ ಜಾಸ್ತಿ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ನಾನೇನು ಡಿಫ್ರೆಂಟ್ ಅನಿಸಿಲ್ಲ ನನಗಷ್ಟೊಂದು. ಇದೆಲ್ಲ ನನ್ನ ಪ್ರೆಗ್ನೆನ್ಸಿ ಸಿಂಟಮ್ಸ್ ಆಗಿತ್ತು. ನಿಮಗೂ ಇಂಟ್ರೆಸ್ಟಿಂಗ್ ಅನಿಸಿರ್ಬೋದು. ನಿಮ್ಗೇನಾದರೂ ಇದಕ್ಕಿಂತ ಡಿಫ್ರೆಂಟಾಗಿ ಯಾವುದಾದ್ರೂ ಸಿಂಟಮ್ಸ್ ಇದ್ದರೆ ಪ್ಲೀಸ್ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ದ್ಯಾಟ್ ನನ್ನ ಈ ವಿಡಿಯೋ ನೋಡ್ತಾ ಇರೋ ಯಾವುದಾದ್ರೂ ಅಂದರೆ ಸಬ್ಸ್ಕ್ರೈಬರ್ಸಿಗೆ ಅಥವಾ ವ್ಯೂವರ್ಸಿಗೆ ಅವರಿಗೆ ಅದು ಒಂದು ಹೆಲ್ಪ್ಫುಲ್ ಆಗ್ಬೋದು. ಪ್ಲೀಸ್ ಕಮೆಂಟ್ ಡೌನ್. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಮತ್ತು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಸೊ ದ್ಯಾಟ್ ನಾನು ಇನ್ನೂ ಡಿಫ್ರೆಂಟ್ ವೀಡಿಯೋಸ್ಗಳನ್ನ ಮಾಡ್ತೀನಿ. ಮತ್ತು ನಿಮಗೆ ಇನ್ನು ಇದನ್ನು ಬಿಟ್ಟು ಯಾವ್ಯಾವುದು ಟಾಪಿಕ್ಸ್ ಬಗ್ಗೆ ವೀಡಿಯೋಸ್ ಬೇಕಾಗುತ್ತಲ್ಲ, ಪ್ರೆಗ್ನೆನ್ಸಿ ರಿಲೇಟೆಡ್ ಅಥವಾ ಮದರ್ ಲೈಫು, ಮತ್ತು ಬೇರೆ ಯಾವುದೇ ಟಾಪಿಕ್ ಬಗ್ಗೆ ನಿಮಗೆ ಕುಕಿಂಗ್ ಯಾವುದೇ ಇದ್ದರೆ ಪ್ಲೀಸ್ ನನಗೆ ಸಜೆಸ್ಟ್ ಮಾಡಿ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ. ನಾನು ಅದನ್ನು ನೋಡಿಬಿಟ್ಟು ನಾನು ಅದೇ ಥರದ ವೀಡಿಯೋಸ್ಗಳನ್ನು ಮಾಡ್ತೀನಿ ಹೆಚ್ಚಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ, ಹ್ಯಾಪಿ ಡೇ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.